ಜನವರಿ 16, 2025 ಬೆಳಗ್ಗೆ 10 ನಮ್ಮ ಬೀದರ್ ಸಿಟಿನಲ್ಲಿರುವ SBI ಬ್ಯಾಂಕ್ ಎದುರು ATM ಕಡೆ ಒಂದು ಡಕಟಿ ಕಮ್ ಮರ್ಡರ್ ಕೇಸು ದಾಖಲೆ ಆಗಿದೆ. ಸುಮಾರು ಮಾರ್ನಿಂಗ್ 10:30ಗೆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಹಾಕೊಂಡು ಬಂದು ಅಲ್ಲೇ ಇದ್ದ ಒಂದು ATM ಬ್ಯಾಂಕ್ ಮೇಲೆ ಹಲ್ಲೆ ಮಾಡಿ, ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿ ಕ್ಯಾಶ್ ತುಂಬುತ್ತಿರುವ ಸಂದರ್ಭದಲ್ಲಿ ಡಬ್ಬಿಯನ್ನು ಕಸ್ಕೊಂಡು ಒಬ್ಬರನ್ನ ಫ್ಯಾಟಲ್ಲಿ ಇಂಜೂರಿ ಮಾಡಿ ಇನ್ನೊಬ್ಬರಿಗೆ 307 ಇಂಜುರಿ ಆಗಿಬಿಟ್ಟು ಅಲ್ಲಿಂದ ಒಟ್ಟು 83 lakhs ತುಂಬಿದ್ದ ಒಂದು ಡಬ್ಬಿಯನ್ನು ತಗೊಂಡು ಬೈಕ್ ಮೇಲೆ ಪರಾರಿಯಾಗಿದ್ದ ಒಂದು ಕೇಸ್ ನಮ್ಮಲ್ಲಿ ದಾಖಲೆ ಆಯಿತು ಲಾಸ್ಟ್ ಇಯರ್. ನಾವು ಮರ್ಡರ್ ಕಮ್ ಡೆಕಾಯಿಟಿ ಅಂಡ್ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಮುಂದುವರಿಸಿದ್ದೇವೆ. ಸಿಸಿಟಿವಿ ಫುಟೇಜಸ್ ನೋಡ್ಕೊಳ್ತಾ ಹೋಗಿ ಬೀದರ್ ಸಿಟಿ ಯಾವ ರೀತಿ ಅವರು ಎಕ್ಸಿಟ್ ಆಗಿ ಹೋಗಿದ್ದಾರೆ ಅನ್ನೋದನ್ನು ನಾವು ನೋಡಿಕೊಂಡು ಹೋಗುವಾಗ ಅದೇ ದಿನ ಹೈದರಾಬಾದ್ ಅಫ್ಜಲ್ಗಂಜ್ ಏರಿಯಾದಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಮುಂದೆ ಇಬ್ಬರು ಅಪರಿಚಿತರು ಫೈರಿಂಗ್ ಮಾಡಿದ್ದಾರೆ ಅಂತ ನಮ್ಮ ಸಿಬ್ಬಂದಿಗಳು ನಮ್ಗೆ ಅಲ್ಲಿಂದ ಕಾಲ್ ಮಾಡಿರ್ತಾರೆ. ಅದು ಛತ್ತೀಸ್ಗಢ ರಾಯಪುರ ಹೋಗೋ ಒಂದು ಬಸ್ ಅಲ್ಲಿ ನಮ್ಮ ಸಿಬ್ಬಂದಿಗಳು ಇಬ್ಬರು ಕುಳಿತುಕೊಂಡು ಕ್ರೈಮ್ ಸ್ಟಾಫ್ ಸಮನ್ಸ್ ಜಾರಿ ಮಾಡ್ಬೇಕಂತ ಹೋಗ್ತಾ ಇರುವಾಗ ಅವ್ರ ಕಣ್ಮುಂದೆ ಈ ಘಟನೆ ನಡೆದಿದ್ದಾಗ ಆ ಇಬ್ಬರನ್ನ ನಮ್ಮ ಸ್ಟಾಫ್ ಚೇಸ್ ಮಾಡಿದ್ದಾರೆ. ಆದ್ರೆ ಪಬ್ಲಿಕ್ ಎಲ್ಲ ಅವರು ಮಿಸ್ ಆಗಿಬಿಟ್ಟು ಅಲ್ಲಿಂದ ಪರಾರಿ ಆಗಿದೆ. ಅದೇ ದಿನ ಆಗಿರ್ತಾರೆ. ನಾವು ತಕ್ಷಣ ಹೈದರಾಬಾದ್ ಸಿಟಿ ಪೊಲೀಸರು ಅಫ್ಜಲ್ಗಂಜ್ ಪೊಲೀಸ್ ಸ್ಟೇಷನ್ ಅವರಿಗೆ ಮಾಹಿತಿ ತಿಳಿಸಿ ಅವರ ಸಹಾಯವನ್ನು ಪಡೆದು ಇಡೀ ನೈಟ್ ನಾವು ರೆಕ್ಕಿಯನ್ನ ನಿರ್ವಹಣೆ ಮಾಡಿದ್ದೇವೆ. ಆದರೆ ಆರೋಪಿಗಳು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರ್ತಾರೆ, ಸಿಕ್ಕಿರುವುದಿಲ್ಲ. ಬಟ್ ಹೈದರಾಬಾದ್ ಅಲ್ಲಿ ಬಿಟ್ಟಿದ್ದ ಒಂದು ಬೈಕ್ ಆಧಾರಿತವಾಗಿ ಆ ಬೈಕ್ ನಮ್ಮ ಘಟನೆಯಲ್ಲಿ ಯೂಸ್ ಮಾಡಿದ ಬೈಕ್ ಕೂಡ ಒಂದೇ ಅಂತ ಪತ್ತೆ ಹಚ್ಚಿ ಈ ಬೈಕ್ ಮೂಲಗಳನ್ನು ತಿಳ್ಕೊಂಡಿದ್ದಾಗ ಬಿಹಾರ್ ವೈಶಾಲಿ ಡಿಸ್ಟ್ರಿಕ್ಟ್ ಒಂದು ಫೈನಾನ್ಸ್ ಕಂಪನಿಯಿಂದ ಲೋನ್ ಪಡೆದು ಈ ಬೈಕ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರ್ತದೆ. ಯಾವ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ವಿಚಾರಿಸಿ ಆ ವ್ಯಕ್ತಿಯನ್ನ ಇಂಟರಾಗೇಷನ್ ಮಾಡಿದಾಗ ಇಬ್ಬರ ಹೆಸರು ಹೇಳಿರ್ತಾರೆ. ಇಂಥ ವ್ಯಕ್ತಿಗಳಿಗೆ ನಾವು ಬೈಕ್ ಕೊಟ್ಟಿದ್ದೇವೆ. ಆ ಇಬ್ಬರು ಆರೋಪಿಗಳ ಹಿನ್ನೆಲೆಯನ್ನು ನಾವು ನೋಡ್ಬೇಕಂತ ಪ್ರಯತ್ನ ಮಾಡಿದ್ದಾಗ UP STF ಉತ್ತರ ಪ್ರದೇಶ STF ನಮಗೆ ಇಬ್ಬರ ಹೆಸರುಗಳು ಪ್ಲಸ್ ಫೋಟೋಸ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ನಾವು ಹೈದರಾಬಾದ್ದಲ್ಲಿ ಸಿಕ್ಕಿದ ಫುಟೇಜ್ ನಾವು ಕಂಪೇರ್ ಮಾಡಿ ನೋಡಿದ್ದಾಗ ಇಬ್ಬರು ಒಂದೇ ಅಂತ ಗೊತ್ತಾಗಿ ಹೈದರಾಬಾದ್ ಅಲ್ಲಿ ಯಾವ ಬಸ್ ಈ ಕ್ಲೀನರ್ ಮೇಲೆ ಹಲ್ಲೆ ಮಾಡಿದ್ದಾರೋ ಅವನ ಕಡೆ ಕೂಡ ನಾವು ಹೋಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾಗ ಈ ಇಬ್ಬರು ಆ ಇಬ್ಬರು ಒಂದೇ ಅಂತ ಗೊತ್ತಾಗಿ ಅವರ ವಿಳಾಸ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾವು ಅವರನ್ನ ದಸ್ತಗಿರಿ ಮಾಡಕ್ಕೆ ನಾವು ವಿತಿನ್ 3 days ಕಾರ್ಯಾಚರಣೆಯನ್ನು ನಡೆಸಿ ಇಲ್ಲಿಂದ ಒಂದು ದೊಡ್ಡ ಮಟ್ಟದಲ್ಲಿ ತಂಡವನ್ನು ನಾವು ಬಿಹಾರಕ್ಕೆ ಕಳಿಸಿಕೊಟ್ಟಿರ್ತೇವೆ. ಮಾನ್ಯ DIG ಸಾಹೇಬರ ನಿರ್ದೇಶನದಂತೆ. ಆದರೆ ಹೈದರಾಬಾದ್ ಟ್ರಾವೆಲ್ ಏಜೆನ್ಸಿ ಕಡೆ ಸಿಕ್ಕಿರುವ CCTV ಫುಟೇಜಸ್ ಮಾಧ್ಯಮ ಮುಖಾಂತರ ಆರೋಪಿ ಕುಟುಂಬಸ್ಥರಿಗೆ ಗೊತ್ತಾಗಿದೆ ಅಂತ ನಮ್ಮ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನಮ್ಗೆ ಗೊತ್ತಿರ್ತದೆ. ಆ ಫುಟೇಜ್ ಅನ್ನು ನೋಡ್ಕೊಂಡು ಅವರು ನಮ್ಮ ಐಡೆಂಟಿಟಿ ಗೊತ್ತಾಗಿದೆ ಅಂತ ಹೇಳಿ ನಮ್ಮ ಫ್ಯಾಮಿಲಿಯನ್ನ ಪೊಲೀಸರು ಇಂಟ್ರಾಗೇಷನ್ ಒಳಪಡಿಸಬಹುದೇನೋ ಅಂತ ಹೇಳಿ ನಮ್ಮ ತಂಡ ಇಲ್ಲಿಂದ ಬಿಹಾರ ಹೋಗೋಕ್ಕಿಂತ ಮುಂಚೆನೆ ಅವರು ಅವರವರ ಫ್ಯಾಮಿಲೀಸ್ ಹೆಂಡತಿಗಳನ್ನ ಪ್ಲಸ್ ಮಕ್ಕಳನ್ನ ಅಲ್ಲಿಂದ ತಕ್ಷಣ ಶಿಫ್ಟ್ ಮಾಡಿರ್ತಾರೆ. ಸೊ ನಾವಲ್ಲಿ ಹೋಗಿ ಆಪರೇಷನ್ ಮಾಡಿದ್ರು ಸಹ ಆ ಟೈಮ್ಗೆ ನಮಗೆ ಅವರು ಸಿಕ್ಕಿರಲಿಲ್ಲ. ಲಾಸ್ಟ್ ಇಯರ್ ಜನವರಿದಲ್ಲಿ ಅಲ್ಲೇ ನಮ್ಮ ಟೀಮ್ ಎಲ್ಲರೂ ಕ್ಯಾಂಪ್ ಮಾಡಿ ನೆಕ್ಸ್ಟ್ 1 week ಅಲ್ಲಿ ಇವರಿಗೆ ಯಾರ್ಯಾರು ತಪ್ಪಿಸ್ಕೊಂಡು ಹೋಗಕ್ಕೆ ಸಹಾಯ ಮಾಡಿದ್ದಾರೆ, ಇವರಿಗೆ ಯಾರು ಬೈಕ್ ಒದಗಿಸಿಕೊಟ್ಟಿದ್ದಾರೆ, ಇವರಿಗೆ ಯಾರು ವೆಪನ್ಸ್ ಒದಗಿಸಿಕೊಟ್ಟಿದ್ದಾರೆ ಅಂತ ತನಿಖೆ ಮಾಡಿ ಈ ಕೇಸಲ್ಲಿ ಲಾಸ್ಟ್ ಇಯರ್ ಫೆಬ್ರವರಿದಲ್ಲಿ ಹಾಗೂ ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ
ನಿಹಾಲ್ ಅಲಿಯಾಸ್ ಚಮನ್, ಈಗ A2 ಆಗಿರುವ ಅಮ್ಮನ ಸ್ವಂತ ತಮ್ಮ ಆಗಿದ್ದಾರೆ. ಅದೇ ರೀತಿ ಅವರ ತಾಯಿ ಬೇಬಿ ಇವರು ಆರೋಪಿಗಳು ತಪ್ಪಿಸಿಕೊಂಡು ಕೃತ್ಯ ನಡೆದ ನಂತರ ತಪ್ಪಿಸಿಕೊಂಡು ಹೋದ ಮೇಲೆ ಇವರಿಗೊಂದು ಹೈಡಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ. ಅಂಡ್ ಶಿ ವಾಸ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ಇದರಿಂದ ತೆಗೆದುಕೊಂಡು ಹೋಗಿದ್ದ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಅಣ್ಣ ಪ್ಲಸ್ ಇನ್ನೊಬ್ಬನು ಅದೇ ಊರಿಗೆ ಫತೇಪುರ್ ಫುಲ್ವಾಲಿ ಅನ್ನುವ ಒಂದು ಊರಿಗೆ ಸೇರಿದ್ದ ಇನ್ನೊಬ್ಬ ಆರೋಪಿ ರಾಜು ಶರ್ಮಾ. 4 ಜನ ದಸ್ತಗಿರಿ ಮಾಡಿದ್ದೆವು. ಮಾಡಿ ನಾವು ನ್ಯಾಯ ಬಂಧನಕ್ಕೆ ಒಪ್ಪಿಸಿದ್ದೆವು. ಅವರು ಕೇವಲ ಜಸ್ಟ್ ಈ ವರ್ಷ 2 ತಿಂಗಳ ಹಿಂದೆ ಮಾತ್ರ ಬೇಲ್ ಪಡೆದಿದ್ದಾರೆ. ಅದನ್ನ ಈಗ ನಾವು ಮಾಧ್ಯಮಗಳಿಗೆ ಈಗ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ, ನಾವು ರಿವೀಲ್ ಮಾಡ್ತಾ ಇದ್ದೇವೆ. ಕೇಸ್ಗೆ ಅಡೆತಡೆ ಆಗಬಾರ್ದು, ಡಿಟೆಕ್ಷನ್ಗೆ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಆವಾಗ ಯಾವ ಮಾಧ್ಯಮದವರ ಜೊತೆನೂ ಈ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸಿ ಸತತವಾಗಿ ಈ 19 ತಿಂಗಳು ಸತತವಾಗಿ ಒಂದಲ್ಲ ಒಂದು ಟೀಮ್ ಅನ್ನು ನಾವು ವೈಶಾಲಿ ಡಿಸ್ಟ್ರಿಕ್ಟ್ ದಲ್ಲೇ ಕ್ಯಾಂಪಿಂಗ್ ಮಾಡಿಸಿ, ಪಾಟ್ನಾದಲ್ಲಿ ಕ್ಯಾಂಪಿಂಗ್ ಮಾಡಿಸಿ, ಬಿಹಾರ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡುವ ಕುರಿತು ಬಹಳಷ್ಟು ಶ್ರಮಿಸಿದ್ದೇವೆ. ನಮ್ಮ ಇನ್ವೆಸ್ಟಿಗೇಷನ್ ಆರೋಪಿಗಳನ್ನು ಪತ್ತೆ ಮಾಡಕ್ಕೆ ಸಣ್ಣ ಸಣ್ಣ ಸುಳುವು ಎಲ್ಲ ಕೂಡ ನಾವು ಸಂಗ್ರಹಿಸಿ ಒಟ್ಟಿನಲ್ಲಿ 17 ರಾಜ್ಯಗಳು 17 ಸ್ಟೇಟ್ಸ್ ಅಂಡ್ 56 ಸಿಟೀಸ್ ನಾವು ವಿಸಿಟ್ ಮಾಡಿದ್ದೇವೆ ನಮ್ಮ ತಂಡಗಳು. ಅದರಲ್ಲಿ ಡೆಲ್ಲಿ, ಪಂಜಾಬ್ ಜಲಂಧರ್, ರಾಜಸ್ಥಾನ್ ಜೈಪುರ್, ಮಹಾರಾಷ್ಟ್ರ ಮುಂಬೈ ಅಂಡ್ ಪುಣೆ, ಉತ್ತರ ಪ್ರದೇಶ್ ಮಿರ್ಜಾಪುರ್ ಅಂಡ್ ನೋಯ್ಡಾ, ಮಧ್ಯಪ್ರದೇಶ್ ಉಜ್ಜೈನ್, ಜಾರ್ಖಂಡ್ ರಾಂಚಿ ಅಂಡ್ ದೇವಗಢ್, ಅರುಣಾಚಲ್ ಪ್ರದೇಶ್ ಬೊಮ್ಡಿಲಾ, ದಿರಾಂಗ್ ಅಂಡ್ ತವಾಂಗ್, ಛತ್ತೀಸ್ಗಢ ರಾಯ್ಪುರ್, ವೆಸ್ಟ್ ಬೆಂಗಾಲ್ ಕೋಲ್ಕತಾ, ಹೌರಾ ಅಂಡ್ ದುರ್ಗಾಪುರ್, ಒಡಿಶಾ ಭುವನೇಶ್ವರ್, ತೆಲಂಗಾಣ ಹೈದರಾಬಾದ್, ಅಫ್ಜಲ್ಗಂಜ್, ವರಂಗಲ್ ಅಂಡ್ ಆಂಧ್ರ ಪ್ರದೇಶ್ ತಿರುಪತಿ, ಕರ್ನಾಟಕ ಬೆಂಗಳೂರು, ರಾಯಚೂರು, ಗುಲ್ಬರ್ಗ, ಬಿಜಾಪುರ್ ಅಂಡ್ ಬಳ್ಳಾರಿ, बिहार पाटना, वैशाली, समस्तीपुर, मुजफ्फरपुर, हाजीपुर, महुआ, ताजपुर, बेगूसराय, दरभंगा, जंदाहा, भगवानपुर, सीतामढ़ी, छपरा, बोधगया, औरंगाबाद, दामोदरपुर, आरा, सराई, फतेहपुर, फुलवारिया ಈ ರೀತಿ ಎಲ್ಲ ಲೊಕೇಶನ್ಗಳಿಗೆ ವಿಸಿಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೂ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ನಾವು 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಒಟ್ಟು 74,251 ಸಿಡಿಆರ್ಗಳು ಐಪಿಡಿಆರ್ಗಳನ್ನು ನಾವು ಪಡೆದು ಅನಲೈಸ್ ಮಾಡಿ ಟೆಕ್ನಿಕಲ್ಲಿ ಇವರನ್ನು ಹಿಡಿಯಕ್ಕೆ ನಾವು ಶ್ರಮಿಸಿದ್ದೇವೆ. 365 ಸಿಸಿಟಿವಿ ಕ್ಯಾಮೆರಾಸ್ ಆಲ್ ಓವರ್ ಇಂಡಿಯಾ, ಬಿಹಾರ್ ಆಗಲಿ, ಜಾರ್ಖಂಡ್ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಹೈದರಾಬಾದ್ ಆಗಲಿ, ನಮ್ಮ ಓನ್ ಜಿಲ್ಲೆಯಲ್ಲಾಗಲಿ ಒಟ್ಟಿನಲ್ಲಿ 365 ಸಿಸಿಟಿವಿ ಕ್ಯಾಮೆರಾಸ್ ಅಲಾಂಗ್ ಟೋಲ್ ಪ್ಲಾಜಾ ಎಲ್ಲ ನಾವು ಸ್ಕ್ರೂಟನಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಾಚರಣೆಯಲ್ಲಿ 4 ಹೆಬಿಯಸ್ ಕಾರ್ಪಸ್ ಗಳನ್ನು ನಾವು ಫೇಸ್ ಮಾಡಿದ್ದೇವೆ. 4 ಆರೋಪಿಗಳನ್ನು ಕರ್ಕೊಂಡು ಬಂದು ನಮ್ಮ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಾಗ ನಮ್ಮ ಮೇಲೆ 4 ಹೆಬಿಯಸ್ ಕಾರ್ಪಸ್ ಗಳನ್ನ ಹಾಕಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ, ಜಲಂಧರ್ ಪಂಜಾಬ್ ಹೈಕೋರ್ಟ್ ಅಲ್ಲಿ, ಪಾಟ್ನಾ ಹೈಕೋರ್ಟ್ ಅಲ್ಲಿ 2 ಹೆಬಿಯಸ್ ಕಾರ್ಪಸ್ ಗಳನ್ನು ನಾವು ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಾವು ಅದನ್ನು ಎದುರಿಸಿ ಹೆಬಿಯಸ್ ಕಾರ್ಪಸ್ ಕೂಡ ನಾವು ಕ್ಲೋಸ್ ಮಾಡಿಕೊಂಡಿದ್ದೇವೆ. ಅದೇ ರೀತಿ 108 ಜನರನ್ನು ನಾವು ವಶಕ್ಕೆ ಪಡೆದು ಲೀಗಲಿ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಒಳಪಡಿಸಿ ಅವರ ಕಡೆಯಿಂದ ಕೂಡ ನಾವು ಮಾಹಿತಿ ಪಡೆದಿದ್ದೇವೆ. ಅದೇ ರೀತಿ ಇಷ್ಟು ಸಿಡಿಆರ್ ಐಪಿಡಿಆರ್ ಗಳಿಗೆ ನಮಗೆ ಹೆಲ್ಪ್ ಮಾಡಿ ಬೆಂಬಲ ನೀಡಿದ್ದ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಮಾಧ್ಯಮ ಮುಖಾಂತರ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿಯೋ, ಏರ್ಟೆಲ್, ಬಿಎಸ್ಎನ್ಎಲ್, ರಿಯಲ್ಮಿ ಕಂಪನಿ, ವೊಡಾಫೋನ್, ಗೂಗಲ್, ಫೋನ್ ಪೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಾಂಗಿ, ಸಿಗ್ನಲ್, ಪ್ರೋಟಾ, ಸ್ನ್ಯಾಪ್ಚಾಟ್ ಕಂಪನಿಗಳ ಜೊತೆ ನಾವು ಸಂಪರ್ಕ ಮಾಡಿ ಲೀಗಲ್ಲಿ ಏನೇನು ಸಪೋರ್ಟ್ ತಗೋಬೇಕು ಅವ್ರ ಕಡೆಯಿಂದ ಕೂಡ ನಾವು ಸಪೋರ್ಟ್ ತಗೊಂಡಿದ್ದೇವೆ. ಅದೇ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅಲ್ಲಿ ನಾವು 6 ಜೈಲುಗಳನ್ನು ವಿಸಿಟ್ ಮಾಡಿದ್ದೇವೆ. ಸಮಸ್ತಿಪುರ್ ಜೈಲ್ ಫ್ರಮ್ ಬಿಹಾರ್, ಆರಾ, ಹಾಜಿಪುರ್, ಬೇವೂರ್ ಸೆಂಟ್ರಲ್ ಜೈಲ್, ಬಿಹಾರ್ ಬೇವೂರ್ ಸೆಂಟ್ರಲ್ ಜೈಲ್. ಅಲ್ಲಿದ್ದ ಒಬ್ಬ ಆರೋಪಿ ಜೊತೆ ಕೂಡ ನಮ್ಮ 2 ಆರೋಪಿಗಳು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಟೆಕ್ನಿಕಲ್ ಡೇಟಾ ನಾವು ಬಿಹಾರ್ ಪೊಲೀಸರ ಮುಂದೆ ಇಟ್ಟಿದ್ದೇವೆ.
ಅದೇ ರೀತಿ ವೈಶಾಲಿ ಅಂಡ್ ಕರೀಂನಗರ್ ಜೈಲಲ್ಲಿ ಕೂಡ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಒಬ್ಬ ಆರೋಪಿ ಕಡೆಯಿಂದ 2,83,000 ನಾವು ರಿಕವರಿ ಮಾಡಿದ್ದೇವೆ. ಹಾಗೂ ಈಗ ಮೇನ್ ಆರೋಪಿಗಳು ಸಿಕ್ಕಿದ ಮೇಲೆ ಎಲ್ಲೆಲ್ಲಿ ಈ ದುಡ್ಡನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ನಾವು ಮಾಹಿತಿಯನ್ನು ಪಡೆದು ಫರ್ದರ್ ರಿಕವರಿ ಮಾಡುವ ನಿಟ್ಟಿನಲ್ಲಿದ್ದೇವೆ. ಒಂದು ಬೈಕ್ ಅನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಕೃತ್ಯಕ್ಕೆ ಉಪಯೋಗಿಸಿರುವ ಒಂದು ಬೈಕ್ ಅನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಮುಂಬೈ ಕ್ರೈಮ್ ಬ್ರಾಂಚ್, ಡೆಲ್ಲಿ ಕ್ರೈಮ್ ಬ್ರಾಂಚ್, ಎಸ್ಟಿಎಫ್ ಬಿಹಾರ್, ಡಿಐಯು ವೈಶಾಲಿ, ಸಮಸ್ತಿಪುರ್, ಉತ್ತರ ಪ್ರದೇಶ ಎಸ್ಟಿಎಫ್, ತೆಲಂಗಾಣ ಟಾಸ್ಕ್ ಫೋರ್ಸ್, ಕೋಲ್ಕತಾ ಕ್ರೈಮ್ ಬ್ರಾಂಚ್, ನೇಪಾಲ್ ಕ್ರೈಮ್ ಬ್ರಾಂಚ್ ಅಂಡ್ ಬೊಂಡಿಲಾ ಲೋಕಲ್ ಪೊಲೀಸ್, ಜೈಪುರ್ ಲೋಕಲ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದ್ದೇವೆ. ನಾವು ಇಲ್ಲಿವರೆಗೂ ನಮ್ಮ ಪ್ರಯಾಣ 2,46,140 ಕಿಲೋಮೀಟರ್ಗಳನ್ನು ನಾವು ಪ್ರಯಾಣ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅಲ್ಲಿ 76 ಸತಿ ಟ್ರೈನ್ ಜರ್ನಿ ಮಾಡಿದ್ದೇವೆ. ಪಾಟ್ನಾ, ಜೈಪುರ್, ಮುಂಬೈ, ಪುಣೆ, ರಾಂಚಿ, ಜಲಂಧರ್, ಕೋಲ್ಕತಾ, ಡೆಲ್ಲಿ, ಬ್ಯಾಂಗ್ಳೂರ್ಗೆ 18 4 ವೀಲರ್ಸ್ ಅನ್ನ, 6 2 ವೀಲರ್ಸ್ ಅನ್ನ ಈ ಇನ್ವೆಸ್ಟಿಗೇಷನ್ಗೆ ನಾವು ಬಳಸಿದ್ದೇವೆ. ಸಿಬ್ಬಂದಿ ಒಬ್ಬರು ಎಸ್ಪಿ, ಅಡಿಷನಲ್ ಎಸ್ಪಿ, 9 ಡಿವೈಎಸ್ಪಿಗಳು, 35 ಇನ್ಸ್ಪೆಕ್ಟರ್ಗಳು, 60 PSIಗಳು, 110 ಕ್ರೈಮ್ ಸ್ಟಾಫ್ಗಳು, 12 ಟೆಕ್ನಿಕಲ್ ಸ್ಟಾಫ್ಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಓವರ್ ಈ 19 ತಿಂಗಳಲ್ಲಿ ಈ ಆಪರೇಷನ್ ನಾವು ಇಷ್ಟು ಜನರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಅದೇ ರೀತಿ 2 AK-47, 2 SLR, 9 ಪಿಸ್ಟಲ್ಸ್, 20 ಪಿಸ್ಟಲ್ಸ್, 300 ರೌಂಡ್ಸ್, BP ಜಾಕೆಟ್ಸ್ ಇವೆಲ್ಲ ಕೂಡ ನಾವು ಈ ಕೃತ್ಯಕ್ಕೆ ಬಳಸಿದ್ದೇವೆ. ಈ ಡಿಟೆಕ್ಷನ್ಗೆ ನಾವು ಉಪಯೋಗಿಸಿಕೊಂಡಿದ್ದೇವೆ. ಈ ಇಬ್ಬರು ಆರೋಪಿಗಳು ವೈಶಾಲಿ ಡಿಸ್ಟ್ರಿಕ್ಟ್ಗೆ ಸೇರಿದ್ದವರು. ಒಬ್ಬ ಆರೋಪಿ ಫತೇಪುರ್ ಫುಲ್ವಾರಿಯಾ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು, ಇನ್ನೊಬ್ಬ ಆರೋಪಿ ಮಹಿಷಾರ್ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು. ಇಬ್ಬರಿಗೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಅಲೋಕ್ 32 ವರ್ಷದ ಯುವಕನಾಗಿದ್ದಾನೆ. ಅಮನ್ 28 ವರ್ಷದ ಯುವಕನಾಗಿದ್ದಾನೆ. ಬಹಳ ಚಿಕ್ಕ ವಯಸ್ಸಿನಿಂದಲೇ ಇವರು ಕ್ರೈಮ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲೋಕ್ ಮೇಲೆ ಸುಮಾರು 9 ಕೇಸಸ್ ಇದೆ. 9 ಕೇಸಸ್ ಅಲ್ಲಿ 3 ಮರ್ಡರ್ ಕೇಸಸ್, ಮಿಕ್ಕಿದ್ದ 6 307 ಅಂಡ್ ಡೆಕಾಯಿಟಿ ಕೇಸಸ್ ವಿತ್ ಆರ್ಮ್ಸ್ ಆಕ್ಟ್. ಈ ಆರೋಪಿಯನ್ನ ಒಂದೇ ಒಂದ್ಸತಿ ಬಿಹಾರ್ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47. ಸೊ ಹಿ ಇಸ್ ಟ್ರೈಡ್ ಟು ಯೂಸ್ AK-47 ಆಲ್ಸೋ. ಅದೇ ರೀತಿ ಯುಪಿ ಮೀರ್ಜಾಪುರ್ 2023 ಯುಪಿದಲ್ಲಿ ಮೀರ್ಜಾಪುರ್ ಒಂದು ಬ್ಯಾಂಕ್ ಎದುರು ಸೇಮ್ ಇದೇ ಟೈಪ್ ಆಫ್ ಅಫೆನ್ಸ್ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅಲ್ಲೇ ಕೊಲೆ ಮಾಡಿ ಸೇಮ್ ವ್ಯಾನ್ ಅನ್ನ ದೋಚಿಕೊಂಡು ದುಡ್ಡು ತಗೊಂಡು ಪರಾರಿಯಾಗಿದ್ದಾರೆ. ಯುಪಿ ಪೊಲೀಸರು ಕೂಡ ಆವಾಗ ಈ ಕೃತ್ಯದಲ್ಲಿ, ಈ ಅಪರಾಧದಲ್ಲಿ ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 2023 ಅಲ್ಲಿ ಮಾಡಿ 2025 ನಮ್ಮ ಬೀದರ್ಗೆ ಬಂದಿದ್ದಾರೆ. ಇವರು ಹೈದರಾಬಾದ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಹೈದರಾಬಾದ್ ಅಲ್ಲಿ ಅಫೆನ್ಸ್ ಮಾಡೋಣ ಅಂತ. ಹೈದರಾಬಾದ್ ಅಲ್ಲಿ ಎಲ್ಲಿ ನೋಡಿದ್ರು, ಯಾವ ಬ್ಯಾಂಕ್ ಕಡೆ ನೋಡಿದ್ರು CCTVಗಳು ಇರುವುದು ಇವರು ನೋಡಿದ್ದಾರೆ. ಸೊ ಹೈದರಾಬಾದ್ ಅಲ್ಲಿ ಅಪರಾಧ ಮಾಡೋದು ಕಷ್ಟ ಅಂತ ಭಾವಿಸಿ ಔಟ್ಸ್ಕಟ್ಸ್ ಅಲ್ಲಿ ಏನಿವೆ, ಬಾರ್ಡರ್ ಅಲ್ಲಿ ಏನಿವೆ ಅಂತ ನೋಡ್ಬಿಟ್ಟು ನಮ್ಮ ಬೀದರ್ ಕಡೆ ಬಂದು ಬೀದರ್ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿದ ಉದ್ದೇಶ ಏನಂದ್ರೆ, ಬೀದರ್ SBI ಬ್ಯಾಂಕ್ ಅಲ್ಲಿ ಚೆಸ್ಟ್ ಕಡೆನೆ ವಾಲ್ಟ್ ಇಂದಲೇ ದುಡ್ಡು ತೆಗೆದು ಅಲ್ಲೇ ATM ವ್ಯಾನ್ ಅಲ್ಲಿ ತುಂಬಾ ಬೇಕಾಗಿದೆ. ಬಟ್ ಇವರು ಸೆಕ್ಯೂರಿಟಿ ಪ್ರೋಟೋಕಾಲ್ ಅನ್ನು ವೈಲೇಟ್ ಮಾಡಿ ಬ್ಯಾಂಕ್ ಇಂದ ದುಡ್ಡನ್ನ ಹೊರಗಡೆ ತಂದು ಮೇನ್ ರೋಡ್ ಮೇಲೆ ಲೋಡ್ ಮಾಡ್ತಿರುವುದನ್ನು ಆರೋಪಿಗಳು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದೇ ಕರೆಕ್ಟ್ ಪ್ಲೇಸ್ ಅಂತ ತೀರ್ಮಾನ ಮಾಡಿಕೊಂಡು 3 ತಿಂಗಳ ಮುಂಚೆನೆ, ಅಂದ್ರೆ ಸುಮಾರು ಅಕ್ಟೋಬರ್ 2024 ಅಲ್ಲಿ ಬಂದು ರೆಕ್ಕಿ ಮಾಡಿರ್ತಾರೆ. ರೆಕ್ಕಿ ಮಾಡುವಾಗ ಯಾವುದೇ ರೀತಿ ಫೋನ್ ಏನು ತಗೊಂಡು ಬರಲಾರದೆ ಹೈದರಾಬಾದ್ ಇಂದ ಪ್ರತಿದಿನ ಅಪ್ ಅಂಡ್ ಡೌನ್ ಮಾಡೋದು, ರೆಕ್ಕಿ ಮಾಡ್ಕೊಂಡು ಹೋಗುದು. ಅಂಡ್ ಜನವರಿ 12ನೇ ತಾರೀಕು ಸುಮಾರು ಜಹೀರಾಬಾದ್ನಲ್ಲಿ ಒಂದು ಲಾಡ್ಜ್ ತಗೊಂಡು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ 12th ಪ್ರಯತ್ನ ಮಾಡಿದ್ದಾರೆ, 13th ಪ್ರಯತ್ನ ಮಾಡಿದ್ದಾರೆ. ಮಧ್ಯದಲ್ಲಿ ಹಬ್ಬ ಅಂತ ಹೇಳಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಒಟ್ಟಿನಲ್ಲಿ ಜನವರಿ 16th they could do this crime. ಈ ಆರೋಪಿಗಳು ಬಿಹಾರದಲ್ಲಿಲ್ಲ, ಹೊರಗೆ ಇದ್ದಾರಂತ
ಅಲ್ಲಿ ಫೋರ್ಸಸ್ ನಮಗೆ ಎಷ್ಟೋ ಸತಿ ಹೇಳಿದ್ದಾರೆ. ಮೇ ಬಿ ಇನ್ ಭೂಟಾನ್ ಅಂತ ಹೇಳಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ಭೂಟಾನಲ್ಲಿ ಇದ್ದಿರ್ಬೋದು ಅಂತ ಹೇಳಿದ್ರು. ಸೊ ನಾವು ಅರುಣಾಚಲ ಪ್ರದೇಶ ಬಾರ್ಡರ್ ಹೋಗಿ ಅಲ್ಲಿ ಭೂಟಾನ್ ನಮ್ಮ ಬ್ಯಾಚ್ಮೆಂಟ್ಸ್ ಜೊತೆ ಸಂಪರ್ಕ ಮಾಡಿ ಅಲ್ಲಿ ಕೂಡ ರಿಕ್ಕಿ ಮಾಡಿಸಿದ್ದೇವೆ ಅವರ ಮುಖಾಂತರ. ಅಂಡ್ ಇಲ್ಲ ನಮ್ಮ ಬಿಹಾರಲ್ಲಿ ಇಲ್ಲ, ದೇವರ ಫೌಂಡ್ ಮೇ ಬಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಿರ್ಬೋದು. ನೇಪಾಳ ಕೂಡ ಹೋಗಿರ್ಬೋದು ಅಂತ ಹೇಳಿದ್ಮೇಲೆ ನೇಪಾಲ್ ಬ್ಯಾಚ್ಮೆಂಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಕೂಡ ರಿಕ್ಕಿ ಮಾಡಿಸಿದ್ದೇವೆ ಅವರ ಕಡೆಯಿಂದ. ಬಟ್ ಕೊನೆಗೂ ಒಂದು 8 ತಿಂಗಳ ಹಿಂದೆ ಮಾತ್ರ ನಮಗೆ ಪಕ್ಕ ಟೆಕ್ನಿಕಲ್ ಪ್ರೂಫ್ ನಮಗೆ ಸಿಕ್ಕಿದೆ ದಟ್ ದೇ ಆರ್ ರೋಮಿಂಗ್ ಇನ್ ಬಿಹಾರ್ ಸ್ಟೇಟ್ ಓನ್ಲಿ ಅಂತ. ಇದನ್ನ ಅಲ್ಲಿಂದ STF ಗಮನಕ್ಕೆ ತಂದು ಅವ್ರ ಜೊತೆನೂ ನಾವು 2-3 ಸತಿ ನಾವು ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಕೆಲವು ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದ್ದೇನೆ. ಬಸರಿಧಾಮ್ ಟೆಂಪಲ್ಗೆ ಪಕ್ಕ ಪ್ರತಿ ಸಂಡೇ ಈ ವ್ಯಕ್ತಿ ಬರ್ತಾ ಇದ್ದಾನೆ ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಮಾಡಿದಂತ ಆ ಮಾಹಿತಿ ಮೇರೆಗೆ ಆ ಮಾಹಿತಿಯನ್ನು ನಾವು ಬಿಹಾರ್ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡು ಒಂದು ಸತಿ ಪ್ರಯತ್ನ ಮಾಡಿದ್ದೇವೆ ಲಾಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ. ಈ 2 ತಿಂಗಳಲ್ಲಿ ಫಸ್ಟ್ ಟೈಮ್ ನಮಗೆ ಜೂನ್ ಅಲ್ಲಿ ಈ ವ್ಯಕ್ತಿ CCTV ಫುಟೇಜ್ ಸಿಕ್ಕಿದೆ ನಮಗೆ. ಅಲ್ಲಿವರೆಗೂ ಹಿ ವಾಸ್ ಎ ಗೋಸ್ಟ್. ಇಬ್ಬರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಏನು ಮೂವ್ಮೆಂಟ್ ಅಂತ ಕೂಡ ಗೊತ್ತಾಗಿರ್ಲಿಲ್ಲ. ಅವ್ರು ನೋಡಿದ್ದವರಿಲ್ಲ, ಅವರ CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ಇಲ್ಲ. ಲಾಸ್ಟ್ ಜೂನ್ ಅಲ್ಲಿ ಫಸ್ಟ್ ಟೈಮ್ ಅವರ CCTV ಫುಟೇಜ್ ನಮ್ಮ ಕರ್ನಾಟಕ ಪೊಲೀಸರು ತೆಗೆದು ಬಿಹಾರ್ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಫುಟೇಜ್ ತೋರಿಸಿದ್ದೇವೆ, ರೂಟ್ ಪತ್ತೆ ಮಾಡಿದ್ದೇವೆ. ಈ ಟೈಪ್ ಆಫ್ ರೂಟ್ ಅಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಜೊತೆ ಶೇರ್ ಮಾಡಿಕೊಂಡು ಬಿಹಾರ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸಿನ್ಸ್ ದಿಸ್ ಇಸ್ ದ ರೂಟ್, ನಾವು ಕರೆಕ್ಟ್ ಮೂವ್ಮೆಂಟ್ ಹೇಳ್ತೇವೆ, ಮೂವ್ಮೆಂಟ್ ಹೇಳಿದಾಗ ತಾವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾಕಾ ಬಂದಿಸ್ ಹಾಕಿದ್ರೆ ಅಟ್ಲೀಸ್ಟ್ 40 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ತಿರೋದ್ರಿಂದ ನಾಕಾ ಬಂದಿಸ್ ಹಾಕೊಂಡ್ರೆ ಎಲ್ಲಾದ್ರೂ ಒಂದು ಕಡೆ ಇಂಟರ್ಸೆಪ್ಟ್ ಮಾಡಿ ಅವನ್ನ ಹಿಡಿಬಹುದು ಅನ್ನೋ ನಿಟ್ಟಿನಲ್ಲಿ ಅವರ ಹೆಲ್ಪ್ ಕೇಳಿದ್ದೇವೆ. ಅವರು ವರ್ಕ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾಲ್ಕು ಬಂದಿಸ್ ಹಾಕಕ್ಕಾಗಲಿಲ್ಲ ಅವರಿಗೆ. ಯಾವ ಕಾರಣಕ್ಕೂ ಆಗ್ಲಿಲ್ಲ. ನಾವು ಪತ್ತೆ ಮಾಡೋದ್ರಲ್ಲಿ ಆವಾಗ ಅಟ್ಲೀಸ್ಟ್ 3 ಟೈಮ್ಸ್ ನಾವು ಫೇಲ್ ಆಗಿದ್ದೇವೆ. ಅಂಡ್ ಎಸ್ಪೆಷಲಿ ಈ ಆಗಸ್ಟ್ ತಿಂಗಳು ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗನಿರ್ದೇಶನದಂತೆ DG ಸರ್ ಎಸ್ಪೆಷಲಿ ಅಂಡ್ ADG ರಣು ಸರ್, ADG ಕ್ರೈಮ್ ಸರ್, ದಿಸ್ ಈಸ್ ಅವರ್ ಕೇಸ್, ಬೀದರ್ ಕರ್ನಾಟಕ ಕೇಸ್. ಸೊ ನೀವೆಲ್ಲರೂ ಸಮಿಷ್ಟಿಯಾಗಿ ವರ್ಕ್ ಮಾಡಿ ನೀವೇ ಪತ್ತೆ ಮಾಡಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನುವ ಒಂದು ಆದೇಶವನ್ನು ನಾವು ಪಡೆದು ಈ ಆಗಸ್ಟ್ ತಿಂಗಳಲ್ಲಿ ಟೀಮ್ ನಾವೇ ಇಲ್ಲಿಂದ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ 25 ತಂಡ ವಿತ್ 2 DYSPs ಅಂಡ್ 2 ಇನ್ಸ್ಪೆಕ್ಟರ್ಸ್, 4 PSAs ಅಂಡ್ 20 ಕ್ರೈಮ್ ಸ್ಟಾಫ್ ನಾವೇ ಖುದ್ದಾಗಿ ಮೂವ್ಮೆಂಟ್ ಮಾಡಿ ಹೋಗಿ ಕೊನೆಗೂ ಆರೋಪಿ ಮೂವ್ಮೆಂಟ್ ಅನ್ನು ಖಚಿತಪಡಿಸಿಕೊಂಡು ವೈಶಾಲಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ. ಫರ್ದರ್ ಕ್ರೈಮ್ ಮಾಡಕ್ಕೆ, ಕಾನ್ಸ್ಪರೆಸಿ ಮಾಡಕ್ಕೆ ಇಂಥ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಭಕ್ತರ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವು ರೆಕ್ಕಿ ಮಾಡಿ ಕೊನೆಗೂ ಒಂದು ಕಾಡಿನ ಕಡೆ ನಾವು ಅವರನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಂಥ ಬೈಕ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಅವರ ಮೋಡಸ್, ಅವರ ಬಾಡಿ ಲ್ಯಾಂಗ್ವೇಜ್, ಅವ್ರ ಬೈಕ್ ನಂಬರ್ ಕೂಡ ನಮಗೆ ಗೊತ್ತಿದೆ. ಸೊ ನಾವು ಫಾರೆಸ್ಟ್ ಸುತ್ತ ರೆಕ್ಕಿ ಮಾಡ್ತಿರುವಾಗ ನಮ್ಮ ಒಂದು ತಂಡದ ವೆಹಿಕಲ್ಗೆ ಅವರು ಪತ್ತೆ ಆಗಿದ್ದಾರೆ. ಪತ್ತೆ ಆಗಿಬಿಟ್ಟು ಗಾಡಿಯನ್ನು ನಾವು ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಫರ್ದರ್ ಕಂಟಿನ್ಯೂ ಮಾಡ್ತಿರುವಾಗ ನಮ್ಮ ಗಾಡಿಯಿಂದ ಅವರಿಗೆ ಬೈಕ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಒಂದು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಗಾಡಿಯಲ್ಲಿರುವ ಎಲ್ಲ ಸಿಬ್ಬಂದಿ ಪ್ಲಸ್ ಅಕ್ಕಪಕ್ಕದಲ್ಲಿರುವ ಒಂದು ಕಾರ್ ಅಂಡ್ ಇನ್ಕ್ಲೂಡಿಂಗ್ ನಾನು ಸಮೇತ ಬೈಕ್ ಮೇಲೆ ಓಡಾಡ್ತಿದ್ದೇವೆ. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅವರನ್ನ ಓವರ್ ಪವರ್ ಮಾಡಿ ಬೇರೆ ಗಾಡಿಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕನ್ಫರ್ಮೇಶನ್, ಅವ್ರ ಐಡೆಂಟಿಫಿಕೇಶನ್ ಕನ್ಫರ್ಮೇಶನ್ ಮಾಡಿಕೊಂಡು ಇವು ನಮಗೆ ಬೇಕಾಗಿದ್ದ ಅಲೋಕ್ ಅಂಡ್ ಅಮನ್ ಅಂತ ಕನ್ಫರ್ಮ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಇನ್ನೊಬ್ಬ ಸಿಬ್ಬಂದಿ ಜೊತೆ ಅವರನ್ನ ವೈಶಾಲಿ ಜಿಲ್ಲೆಯಿಂದ ಆ ಫಾರೆಸ್ಟ್ ಅಂಡ್ ಆ ಹಳ್ಳಿಗಳಿಂದ ಹೊರಗಡೆ ನಾವು ಬೇಗ ಬೇಗ ಕಳಿಸ್ಕೊಟ್ಟಿದ್ದೇವೆ. ಕಳಿಸ್ಕೊಟ್ಟಿದ ಮೇಲೆ ಆರೋಪಿ ಯೂಸ್ ಮಾಡಿದ ಬೈಕ್ ನಮ್ಮ ಕೇಸ್ಗೆ, ಇನ್ವೆಸ್ಟಿಗೇಷನ್ಗೆ ಎವಿಡೆನ್ಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಬ್ಬ ASA ಸಿಬ್ಬಂದಿಗೆ ಆ ಬೈಕ್ ಕೊಟ್ಟು ತಗೊಂಡು ಬರಕ್ಕೆ ಹೇಳಿದ್ದೇವೆ. ನಾವು ಮುಂದೆ ಹೋಗ್ತಿದ್ವಿ. ಆ ವ್ಯಕ್ತಿ ಆ ಬೈಕ್ ಅನ್ನು ಸ್ಟಾರ್ಟ್ ಮಾಡಕ್ಕೂ ಆಗ್ಲಿಲ್ಲ, ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್. ಅಂಡ್ ಆ ವ್ಯಕ್ತಿ ಇನ್ನೊಂದು ಬೈಕಿಗೆ ಅದನ್ನು ಕಟ್ಕೊಂಡು ಬರುವಾಗ ದಾಮೋದರ್ಪುರ್ ಅಂತ ಒಂದು ವಿಲೇಜ್ ಅಲ್ಲಿ ಗ್ರಾಮಸ್ಥರು ಅವ್ರಿಗೆ ಅಡ್ಡಗಟ್ಟಿ ನೀವು
ಇಬ್ಬರು ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಿ, ಕಿಡ್ನಾಪ್ ಮಾಡಕ್ಕೆ ಬಂದಿದ್ದೀರಿ, ನೀವು ಕಿಡ್ನಾಪರ್ಗಳ ಹೇಳಿ ನಮ್ಮ ASI ಮೇಲೆ ಹಲ್ಲೆ ಮಾಡಿ ಅವರ ಹ್ಯಾಂಡ್ಗೆ ಫ್ರಾಕ್ಚರ್ ಮಾಡುವ ರೀತಿ ಗಾಯವನ್ನು ಉಂಟು ಮಾಡಿದ್ದಾರೆ. ಸುಮಾರು 150 ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಆದ ನಂತರ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮನೆಯಲ್ಲಿ ಬಚ್ಚಿಡ್ತಾರೆ. ಬಚ್ಚಿಟ್ಟ ಮೇಲೆ ಗ್ರಾಮಸ್ಥರಿಗೆ ಖುದ್ದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್, ಸರೈ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಇಲ್ಲೊಂದು ಕಿಡ್ನಾಪಿಂಗ್ ಆಗಿದೆ, ಕಿಡ್ನಾಪರ್ಗಳನ್ನು ನಾವು ಹಿಡಿದಿದ್ದೇವೆ, ಒಬ್ಬನಿಗೆ ಹಿಡಿದಿದ್ದೇವೆ ನಾವು ಅಂತ ಲೋಕಲ್ ಪೊಲೀಸರಿಗೆ ಕರೀತಾರೆ. ಆವಾಗ ಸರೈ ಪೊಲೀಸ್ ಸ್ಟೇಷನ್ ಬಂದು ಕಿಡ್ನಾಪರ್ನ ಅಂತ ಯಾರನ್ನ ಅವರು ಅನುಮಾನಿಸಿದ್ದಾರೋ ಅವರನ್ನ ವಿಚಾರಿಸಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಮಗೂ ಕಾಲ್ ಮಾಡ್ತಾರೆ, ನನಗೆ ಇಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತ. ಸೊ ನಾವು ಆರೋಪಿನ ಒಂದು ಕಡೆ ದಾಟಿಸಿ ಇನ್ನೊಂದು ಟೀಮು, ನಾನು ನಮ್ಮ DVSP ಎಲ್ಲರ ಟೀಮು ವಾಪಸ್ ಹೋಗ್ಬಿಟ್ಟು ನಮ್ಮ ಸಿಬ್ಬಂದಿಯನ್ನು ರೆಸ್ಕ್ಯೂ ಮಾಡ್ಬೇಕಂತ ನಾವು ಗ್ರಾಮಸ್ಥರ ಜೊತೆ ನಾವು ಕೂಡ ಒಂದು ರೀತಿ ಟಸಲ್ ಆಗಿಬಿಟ್ಟು ಗ್ರಾಮಸ್ಥರು ನಮ್ಮ ವೆಹಿಕಲ್ ಅನ್ನು ಕೂಡ ಡ್ಯಾಮೇಜ್ ಮಾಡಿ ಒಟ್ಟಿನಲ್ಲಿ ID ತೋರಿಸಿದ್ರು ಸಹ ಅವರು ಹಲ್ಲೆ ಮಾಡಿದ್ದಾರೆ. ಅಂಡ್ ಅವರಿಗೆ ಖುದ್ದಾಗಿ ಸರೈ ಪೊಲೀಸ್ ಕಾಲ್ ಮಾಡಿದ್ದಾರೆ. ಸರೈ ಪೊಲೀಸ್ ಅಲ್ಲಿಗೆ ಬಂದು ನಮ್ಮ ಐಡಿಯನ್ನು ಕೇಳಿದ್ದಾರೆ. ನಾವು ನಮ್ಮ ಐಡಿಯನ್ನು ಕೇಳಿ ತೋರಿಸಿ ಪೊಲೀಸರಂತ ನಾವು ಸಾಬೀತು ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದಿದ್ದೇವೆ. ತದನಂತರ ಆರೋಪಿಗಳನ್ನು ಲೋಕಲ್ ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಕೊಟ್ಟು ವಿತೌಟ್ ಎನಿ ಡಿಲೇ ಇನ್ನೂ ಫರ್ದರ್ ಹಲ್ಲೆ ಆಗಬಹುದು ಆರೋಪಿ ಮೇಲೆ ಅಥವಾ ನಮ್ಮ ಮೇಲೆ ಕೂಡ ಹಲ್ಲೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೀಗಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕನ್ನು ಮಾಡಿ ಅವರನ್ನ ಇಂಟಿಮೇಟ್ ಮಾಡಿ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳಿ ಇಂಟಿಮೇಟ್ ಮಾಡಿ ಅವರ ಕಡೆಯಿಂದ ರಿಸೀವ್ಡ್ ಲೆಟರ್ ತಗೊಂಡು ಬೇಗ ನಾವು ವೈಶಾಲಿ ಜಿಲ್ಲೆ ಮತ್ತೆ ಪಾಟ್ನಾ ಅಂಡ್ ನೆಕ್ಸ್ಟ್ ಬಿಹಾರ ಡಿಸ್ಟ್ರಿಕ್ಟ್ ಸ್ಟೇಟ್ ಅನ್ನ ಬೇಗ ದಾಟಿಸಿಕೊಂಡು ದ ವೆರಿ ನೆಕ್ಸ್ಟ್ ಡೇ ವಿತಿನ್ 24 hours ಅವರನ್ನು ಕರ್ಕೊಂಡು ಬಂದಿದ್ದು ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಅಂಡ್ ನಮ್ಮ ಹಿರಿಯರಾದ DG and IG ಸರ್ ನಮಗೆ ಪ್ರೇರಣೆ ತುಂಬಿ ADG ರೆಂಡೋ ಸರ್ ಸತತವಾಗಿ ಮಾನಿಟರ್ ಮಾಡ್ತಾರೆ. ADG ಕ್ರೈಮ್ ಸರ್ ಕೂಡ ಯಾಕೆ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವರು ಕೂಡ ಪ್ಲಸ್ ನಮ್ಮ DIG ಸರ್ ಎಲ್ಲರ ಮಾರ್ಗನಿರ್ದೇಶನದಂತೆ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲರೂ ಇವತ್ತು ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ. ಸರ್, ದೊಡ್ಡ ಚಾಲೆಂಜ್ ಇಡೀ ಆಪರೇಷನ್ ಅಲ್ಲಿ ಅತಿ ದೊಡ್ಡ ಚಾಲೆಂಜ್ ಅನ್ಸಿದ್ದೇನು ಸರ್ ನಿಮಗೆ? ಆರೋಪಿಗಳು ಇಬ್ಬರು ಕೂಡ 2017 ಇಂದ ಯಾವ ರೀತಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಕಣ್ ತಪ್ಪಿಸಿ ತಿರುಗಬೇಕನ್ನ ಕಲ್ತಿದ್ದಾರೆ. ದೇ ಡೋಂಟ್ ಯೂಸ್ ಮೊಬೈಲ್ಸ್ ಯೂಸ್ ಮಾಡಲ್ಲ, ವೈಫೈಸ್ ಯೂಸ್ ಮಾಡೋದು, ಡೋಂಗಲ್ಸ್ ಯೂಸ್ ಮಾಡೋದು. ಅಂಡ್ ಅದೆಲ್ಲ ಪತ್ತೆ ಮಾಡಬೇಕಂದ್ರೆ ವಿ ಯೂಸ್ ಟು ಗೆಟ್ ಟೆಕ್ನಿಕಲ್ ಡೇಟಾ ಫ್ರಮ್ ಸರ್ವಿಸ್ ಪ್ರೊವೈಡರ್ಸ್. ನಾನು ಈಗಾಗಲೇ ಹೇಳಿದೆ 74,240 ಸೀರಿಯಲ್ IP ಡೇಟಾ ಪಡೆಯುವುದು ನಮಗೆ ಬಹಳ ಕಷ್ಟ ಆಗ್ತಿದೆ. ಒಂದು ರೀತಿ ನಾವು ಕೂಡ ಸರ್ವಿಸ್ ಪ್ರೊವೈಡರ್ಸ್ಗೆ ಬಹಳ ಹೆವಿ ಲೋಡ್ ವರ್ಕ್ ಕೊಟ್ಟಿದ್ದೇವೆ ನಾವು ಕೂಡ. ಸೊ ಅದು ಬರುವುದು, ಅದನ್ನ ಅನಲೈಸ್ ಮಾಡುವುದು, ನಾವು ಅನಲೈಸ್ ಮಾಡುವಷ್ಟರಲ್ಲಿ ಅವ್ರ ನಂಬರ್ ಚೇಂಜ್ ಮಾಡುವುದು ನಮ್ಗೆ ದೊಡ್ಡ ಚಾಲೆಂಜ್ ಅಂತ ಅನಿಸ್ತು. ಅದೇ ರೀತಿ 19 ತಿಂಗಳು ನಮ್ಮ ಸಿಬ್ಬಂದಿಗಳು ಅಲ್ಲಿ ಬಾಡಿಗೆ ಮನೆಗಳನ್ನ ತಗೊಂಡು 3 ಬಾಡಿಗೆ ಮನೆಗಳನ್ನು ಪಡೆದು ಅಲ್ಲೇ ಇರುವುದು, ಅಲ್ಲಿ ವಾತಾವರಣಕ್ಕೆ ಸೆಟ್ ಆಗುವುದು, ಅಲ್ಲಿ ಊಟ ಮಾಡ್ತಾ ಅಲ್ಲಿ ಜನರ ಜೊತೆ ಮಿಂಗಿಲ್ ಆಗಿ ಬಿಟ್ಟು ಮಾಹಿತಿ ತೆಗೆಯುವುದು ತುಂಬಾ ಚಾಲೆಂಜಿಂಗ್. ಅದೇ ರೀತಿ ಇಬ್ಬರು ಆರೋಪಿಗಳು ಕೂಡ ದೇ ಆರ್ ವೆಲ್ ಟ್ರೈನ್ಡ್ ಇನ್ ಯೂಸಿಂಗ್ ವೆಪನ್, ಅನ್ಪ್ರವೋಕ್ಡ್ ಫೈರಿಂಗ್ ಮಾಡ್ತಾರೆ ಅವರು. ಅಂದ್ರೆ ಯಾವುದೇ ರೀತಿ ಅಲರ್ಟ್ ಇಲ್ಲದೆ ಅಥವಾ ಯಾವುದೇ ರೀತಿಯ ಪ್ರಚೋದನೆ ಇಲ್ಲದೆ ವೆಪನ್ ಯೂಸ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಫೈರಿಂಗ್ ಮಾಡುವ ಪ್ರವೃತ್ತಿ ಹೊಂದಿದ್ದವರು ಇಬ್ಬರು ಆರೋಪಿಗಳು. ಸೊ ಎನಿ ಟೈಮ್ ನಮ್ಮ ಸಿಬ್ಬಂದಿಗಳು ಕೂಡ ಎನಿ ಕೈಂಡ್ ಆಫ್ ಥ್ರೆಟ್ ಇದೆ. ನಮ್ಮ ಕವರ್ ಎಕ್ಸ್ಪೋಸ್ ಆದ್ರೆ, ಅಂದ್ರೆ ಇಂಥ ಕಡೆಯಿಂದ ಪೊಲೀಸರು ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಎಕ್ಸ್ಪೋಸ್ ಆದ್ರೆ ನಮ್ಮವರೆಗೂ ಥ್ರೆಟ್ ಇತ್ತು. ಆಪರೇಷನ್ ಮಾಡುವಾಗ ನಮ್ಮವರೆಗೂ ಏನೂ ಆಗಬಾರ್ದು. ಅದೇ ರೀತಿ ಆರೋಪಿಗಳನ್ನು ಕೂಡ ಸೇಫ್ ಆಗಿ ಕರ್ನಾಟಕಕ್ಕೆ ತಂದು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ನಮಗೆ ದೊಡ್ಡ ಚಾಲೆಂಜ್ ಆಗಿದೆ. ಸದ್ಯ ಈ ಇಬ್ಬರು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದೇವೆ, ಇವನಿಗೆ ವೆಪನ್ ಒದಗಿಸಿಕೊಟ್ಟಿದ್ದು ಇನ್ನೊಬ್ಬನ ಹೆಸರು ಹೇಳ್ತಾ ಇದ್ದಾನೆ. ಅವನು 2023 ಮೀರ್ಜಾಪುರ್ ಕೇಸ್ UP ವಾಂಟೆಡ್ ಇದ್ದಾನೆ ಅವನು ಕೂಡ. ಅದಕ್ಕೆ UP ಪೊಲೀಸರು ಕೂಡ ಇಲ್ಲಿ ಬಂದು ಆನಂದ್ ಮೋಹನ್ ಅವರು ಇನ್ನೊಬ್ಬ ಆರೋಪಿಯನ್ನು ಕೂಡ ಹಿಡಿಯಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 9mm ಪಿಸ್ಟಲ್ ಇವರ ಜೊತೆ ಕಾನ್ಸ್ಪರಸಿ ಮಾಡಿದ್ದ ಒಬ್ಬ ಆರೋಪಿ
ತನ್ನ ಪ್ರೊಟೆಕ್ಷನ್ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಜಲಂಧರ್ ಹೋಗಿ ನಾವು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಾಗ ಆ ವೆಪನ್ ಸಮೇತ ಆ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಆರೋಪಿ ಮನೆಯಲ್ಲಿ ಈಗ ನಮ್ಮ ಇನ್ನೊಂದು ಟೀಮ್ ಹೋಗಿದೆ ಇನ್ವೆಸ್ಟಿಗೇಷನ್ ಟೀಮ್, ಅವರ ಮನೆಯಲ್ಲಿ 104 ಲೈವ್ ರೌಂಡ್ಸ್ ಸಿಕ್ಕಿದ್ದಾರೆ ಅಂಡ್ ವೆಪನ್ ಮಾತ್ರ ಬೇರೆ ಕಡೆ ಇಟ್ಟಿದ್ದಾರೆ. ಈಗ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿ ನಾವು ಮಾಧ್ಯಮ ಮುಂದೆ ಹೇಳ್ತೀವಿ. ಸರ್ ಅವ್ರಿಗೆ ನೀವು ಹಿಡಿದ ತಕ್ಷಣ ಅವ್ರ ಹತ್ರ ಏನಾದ್ರು ಇತ್ತ ಸರ್? ಅವರ ಬ್ಯಾಗ್ ಅಲ್ಲಿ ಏನಿತ್ತು ಏನು ನಮಗೆ ಗೊತ್ತಾಗಿಲ್ಲ. ಆ ಬ್ಯಾಗ್ ಅನ್ನು ತಂದು ಐವೋ ಕೊಟ್ಟಿದ್ದೇವೆ, ಬಟ್ ಅದರಲ್ಲಿ ವೆಪನ್ ಅಂತೂ ಇಲ್ಲ. ಬಿಕಾಸ್ ಹಬ್ಬದ ವಾತಾವರಣ ಇತ್ತು ಬಿಹಾರಲ್ಲಿ, ಸೊ ದೇ ಆರ್ ನಾಟ್ ಕ್ಯಾರಿಂಗ್ ವೆಪನ್. ವೈಶಾಲಿ ಡಿಸ್ಟ್ರಿಕ್ಟ್ ಎಸ್ಪಿ ಅವರು ಪೂರ್ವ ಸಹಕಾರ ಸಿಕ್ಕದೆ ಸರ್? ಮೊದಲು ಸಿಕ್ಕಿತ್ತು, ಬಟ್ ಬರ್ತಾ ಬರ್ತಾ ಈಗ ಈ ಬರ್ಡನ್ ನಮ್ದೆ ಅಂತ ಹೇಳಿ ಈ ಆಪರೇಷನ್ ಹೋಗುವಾಗ ನಾವಲ್ಲಿ ಯಾವ ಪೊಲೀಸರು ತಿಳಿಸಿಲ್ಲ. ಸರ್ ಅವರು ವೈಶಾಲಿ ಒಂದು ಸತಿ ಅವ್ರ ಜೊತೆ ಹೋಗಿದ್ವಿ, ಸಕ್ಸಸ್ ಆಗಿಲ್ಲ. ಸೊ ಒಂದ್ಸತಿ ನಾವು ಸಪರೇಟ್ ಆಗಿ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಸರ್, SBI ಬ್ಯಾಂಕ್ ಅವರು ರೂಲ್ಸ್ ಬ್ರೇಕ್ ಮಾಡಿ ಹೊರಗಡೆ ದುಡ್ಡು ತುಂಬ್ತಾ ಇದ್ರು, ಹಾಗಾಗಿ ಅದು ಕಲ್ಪನೆ ಮಾಡೋಕೆ ರಾಬರಿ ಮಾಡೋಕೆ ಒಂದು ಕಡೆ ಸಫಲ ಆಯಿತು. ಹಾಗಾಗಿ SBI ಬ್ಯಾಂಕ್ ನವರು ಏನಾದರೂ ಕ್ರಮ ಆಗುತ್ತಾ ಅಂತ ಅದು ಅವರ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಳ್ತಾರೆ. ಪ್ರತ್ಯಕ್ಷವಾಗಿ ಅವರ ಅಪರಾಧದಲ್ಲಿ ಭಾಗಿಯಾಗದೇ ಇರುವುದರಿಂದ ಇಲ್ಲಿವರೆಗೂ ಅವರ ಮೇಲೆ ಏನು ಚಾರ್ಜಸ್ ಇಲ್ಲ. ಸರಿ ಸರ್, ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಳ್ತಾರೆ. ಸರ್ ಇದು ವೈಶಾಲಿ ಪೊಲೀಸ್ ಇಲಾಖೆಯಿಂದ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಸರ್. ನಾವು ಮತ್ತು ಬೀದರ್ ಪೊಲೀಸ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ವಿ. ಇಟ್ಸ್ ನಾಟ್ ಎ ಜಾಯಿಂಟ್ ಆಪರೇಷನ್, ಇಟ್ಸ್ ಕಂಪ್ಲೀಟ್ಲಿ ಸೋಲೋ ಆಪರೇಷನ್ ಬೈ ಕರ್ನಾಟಕ ಪೊಲೀಸ್. ಸರ್, ಈಗ ಆರೋಪಿಗಳಿದ್ದಾರಲ್ಲ ಸರ್, ಆರೋಪಿಗಳಿದ್ದಾರಲ್ಲ ಯಾವ ಸ್ಟೇಟಿಗೆ ಪೊಲೀಸಿಗೆ ಬೇಕಾಗಿಲ್ಲ? ಇವರು ಉತ್ತರ ಪ್ರದೇಶ 2023 ಮೀರ್ಜಾಪುರ್ ಕೇಸಲ್ಲಿ ಅಪರಾಧಿಗಳಾಗಿದ್ದಾರೆ ಅಂಡ್ ದೇ ಆರ್ ವಾಂಟೆಡ್ ಇನ್ ತೆಲಂಗಾಣ. ಅದೇ ದಿನ ಈವ್ನಿಂಗ್ 307 ಕೇಸಲ್ಲಿ ಕೂಡ ಅವರು ದೇ ಆರ್ ವಾಂಟೆಡ್. ಅಂಡ್ ಬಿಹಾರಲ್ಲಿ 9 ಕೇಸಸ್, ಇನ್ನೊಬ್ಬನ ಮೇಲೆ 7 ಕೇಸಸ್. ಇಬ್ಬರು ಕೂಡ ವಾರೆಂಟ್ ಅಬ್ಸ್ಕಾಂಡಿಗಳಿದ್ದಾರೆ. ನಾನು ಬೇರೆ 3 ವಾರೆಂಟ್ಸ್ ಇವೆ ಇವರ ಮೇಲೆ. ಅಲ್ಲಿ ಕೂಡ ಕೋರ್ಟಿಗೆ ಹಾಜರಾಗುತ್ತಿಲ್ಲ. ಅಂಡ್ UP ಕೂಡ ಇವರ ಮೇಲೆ ಒಂದು ರಿವಾರ್ಡ್ ಹೊರಡಿಸಿದೆ, 5 ಲಕ್ಷ ರಿವಾರ್ಡ್. ಅಂಡ್ ತೆಲಂಗಾಣದವರು ಕೂಡ ಇವರ ಮೇಲೆ ರಿವಾರ್ಡ್ ಹೊರಡಿಸಿದ್ದಾರೆ. ದೇ ಆರ್ ವಾಂಟೆಡ್ ಇನ್ ಟೋಟಲಿ 4 states. ಇಲ್ಲಿವರೆಗೂ ನಮಗೆ ಅದೇ ಯಾವ ರೀತಿ ಆ ಟೈಪ್ ಆಫ್ ಲೀಡಿಂಗ್ಸ್ ಏನು ಕಂಡು ಬಂದಿಲ್ಲ. ಸರ್ ಅವರು ಯಾವ ಎಸ್ ಇವರ ಮೇನ್ ಗ್ಯಾಂಗ್ಸ್ಟರ್ ಸಮಸ್ತಿಪುರ್ ಜೈಲಲ್ಲಿ ಇದ್ದಾನೆ. ಅಲ್ಲಿ ಕನ್ವಿಕ್ಟೆಡ್ ಆಗಿ ಜೈಲಲ್ಲಿ ಸಜಾ ಒಂದು ಐ ಥಿಂಕ್ ಸಮ್ ಲೈಫ್ ಟೈಮ್ ಆಗಿದೆ ಆ ವ್ಯಕ್ತಿಗೆ. ಹಿ ಇಸ್ ದೇರ್ ಗ್ಯಾಂಗ್ ಲೀಡರ್. ಸಮಸ್ತಿಪುರ್ ಬಿಹಾರ್, ಸಮಸ್ತಿಪುರ್ ಡಿಸ್ಟ್ರಿಕ್ಟ್ ಬಿಹಾರ್. ಅದೇ ಜೈಲಲ್ಲಿ ಲೈಫ್ ಟರ್ಮ್ ಅನ್ನ ಈಸ್ ಗೋಯಿಂಗ್ ಥ್ರೂ. ಇಬ್ಬರು ಫಸ್ಟ್ ಅನ್ನೋ ವ್ಯಕ್ತಿ ನಮ್ಮ ಗಿರಿ ವೆಂಕಟೇಶ್ ಕಾಲಿಗೆ ಫೈರಿಂಗ್ ಮಾಡ್ತಾನೆ. ಬಟ್ ಗಿರಿ ವೆಂಕಟೇಶ್ ಅದೇ ಬಾಕ್ಸ್ ಮೇಲೆ ಬಿದ್ದು ಇವರ ಕಾಲನ್ನು ಹಿಡಿಯಕ್ಕೆ ಪ್ರಯತ್ನ ಮಾಡಿದ್ದಾನಂತ ಅವರು ಹೆದರ್ಕೊಂಡು ಬಾಕ್ಸ್ ಅನ್ನು ಬಿಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಎರಡನೇ ಆರೋಪಿ ಅವನ್ನ ಗನ್ ಫೈರಿಂಗ್ ಓಪನ್ ಮಾಡಿ ಕೊಲೆ ಮಾಡಿದ್ದಾನೆ. ಅಂಡ್ ಶಿವಶಂಕರ್ ಅಂತ, ಶಿವಕುಮಾರ್ ಅಂತ ಇವರು ಕೂಡ ಇವರನ್ನ ಸ್ಟಾಪ್ ಮಾಡಬೇಕಂತ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಫೈರಿಂಗ್ ಮಾಡ್ತಾರೆ. ಇಬ್ಬರು ಫೈರಿಂಗ್ ಮಾಡಿದ್ದಾರೆ. ಇಬ್ಬರ ಕಡೆ ಸರ್, ಈ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ರು ಸರ್, ಏನಾದರೂ ಹೆಚ್ಚಿನ ಇದಕ್ಕಿಂತ ಮಾಹಿತಿ ಏನಾದರೂ ಬಿಟ್ಟಿದ್ದಾರೆ ಸರ್? ಇದು ಘಟನೆಗೆ ಸಂಬಂಧಪಟ್ಟಿದ್ದ ಅಷ್ಟೇ ಏನು ಹೇಳ್ತಿದ್ದಾರೆ ಸರ್? ನೀವು ಬೇಕಾದ್ರೆ ಇನ್ನು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಬೇಕಾಗಿದ್ದಾರಲ್ಲ ಸರ್? ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾಗಿದ್ದಾರೆ. ಅವರು ಎಲ್ಲರೂ ಕೂಡ ಇಲ್ಲಿ ಬಂದು ಪ್ಯಾರಲಲ್ಲಿ ಅವರು ಕೂಡ ಸ್ಟೇಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಕೇಸ್ಗಳು ಕೂಡ ಬಹಳಷ್ಟು ಉಪಯೋಗ ಆಗ್ತಿದೆ ಅವರ ರಾಜ್ಯದಲ್ಲಿದ್ದ ಕೇಸ್ಗಳು. ಸರ್ ಇಲ್ಲಿ ರಾಬರಿ ಮಾಡಿದ ತಕ್ಷಣ ಅವ್ರೇನು ಯಾವ ಪ್ಯಾಸೇಜ್ ಮೂಲಕ ಹೋಗಿದಾರಲ್ಲ ಸರ್, ಅವಾಗ ಸರ್ ಒಂದು ಕಂಪ್ಲೇಂಟ್ ಮಾಡ್ತೀನಿ. ಅವಾಗ ಏನು ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ಗೆ ಏನು ಅವಾಗ ಲೂಪ್ ಹೋಲ್ಸ್ ಅನ್ನಿಸ್ತು, ಈಗ ಅದನ್ನು ಯಾವ ಥರ ಫುಲ್ಫಿಲ್ ಮಾಡಿದ್ರು ಸರ್? ಮಡಿವಾಳ ಸರ್ಕಿಲ್ ಮೇಲಿಂದ ಸುಲ್ತಾನ್ಪುರಿಂದ ನಾರಾಯಣ್ ಖೇಡ್ ವೆರಿ ಫಾಸ್ಟ್ ಅವರು ತೆಲಂಗಾಣ ಬಾರ್ಡರ್ ಹೋಗ್ಬಿಟ್ಟಿದ್ದಾರೆ. ನಮಗೆ ಕಂಡು ಬಂದಿದ್ದು ಏನಂದ್ರೆ ನಮ್ಮ ಔಟ್ಸ್ಕಟ್ಸ್ ಅಲ್ಲಿ CCTVs ಇಲ್ಲ ಅಂತ ನಮಗೆ ಕಂಡು ಬಂದಿದೆ. ಸೊ ಈಗ ನಾವು ಅದನ್ನು ಕೂಡ ನಾವು ನಮ್ಮ ಕಮಾಂಡ್ ಸೆಂಟರ್ ಇದರಲ್ಲಿ ತರ್ತಾ ಇದ್ದೇವೆ. ಐ ಥಿಂಕ್ ವಿತ್ ಇನ್ 1 week ಬೋರ್ಡರ್ ಕೂಡ ನಾವು ಕ್ಯಾಮೆರಾಸ್ ಅಳವಡಿಸ್ಕೊಳ್ತೀವಿ. ಸರ್, 2,46,000 ಕಿಲೋಮೀಟರ್ ಸಂಚರಿಸಿದೆ ಸರ್. 19 ತಿಂಗಳ ನಿರಂತರ ಕಾರ್ಯಾಚರಣೆ ಮಾಡಿದೆ ಸರ್. ಎಷ್ಟು ಖರ್ಚಾಯಿತು ಸರ್? ಇಟ್ ಇಸ್ ಆಲ್ ಡಿಪಾರ್ಟ್ಮೆಂಟ್ ಇಂಟರ್ನಲ್ ಮ್ಯಾಟರ್. ನಮಗೆ ಯಾವತ್ತೂ ಕೂಡ ಡಿಪಾರ್ಟ್ಮೆಂಟ್ ಬಜೆಟ್ ನೀಡ್ತಾರೆ.
Sir, they will be kept in bigger custody or for the other cases they will be transferred? ಅದು ಬೇರೆ ರಾಜ್ಯಗಳಿಗೆ ಸೇರಿತ್ತು. ಸದ್ಯಕ್ಕೆ ಮಾತ್ರ ನಮಗೆ ಬೀದರ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರು ದೇವರ ಪಾರ್ಟ್ ಆಫ್ ಮೇನಿ ಅದರ್ ಕ್ರೈಮ್ಸ್ ಇನ್ ಬಿಹಾರ್. ಇಲ್ಲಿ ಮಾತ್ರ ಕೇವಲ ದುಡ್ಡು ತೋರಿಸ್ಕೊಂಡು ಹೋಗ್ಬೇಕಂತ, ರಾಬರಿ ಮಾಡ್ಬೇಕಂತ ಬಂದಿದ್ದಾರೆ. ಅವರ ಮೇನ್ ಎಜೆಂಡಾ ವಾಸ್ ಡೆಕಾಯ್, ದುಡ್ಡು ದೋಚ್ಕೊಂಡು ಹೋಗ್ಬೇಕು, ಅಡ್ಡ ಬಂದಿದ್ದಕ್ಕೆ ಪೊಲೀಸ್ ಮಾಡಿ ರ್ಯಾಂಡಮ್ಲಿ ಪಬ್ಲಿಕ್ ಗೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ಅವರ ಇಂಟ್ರಾಕ್ಷನ್ ಸ್ಟೇಟ್ಮೆಂಟ್ ನಾವು ಕಂಡು ಬಂದಿದೆ. No, their main target was Hyderabad. No, it is part of investigation. ಹೈದರಾಬಾದ್ ಅಲ್ಲಿ ಲಾರ್ಜೆಸ್ಟ್ ತಗೊಂಡಿದ್ದಾರೆ, ಜಹೀರಾಬಾದ್ ಅಲ್ಲಿ ಲಾರ್ಜೆಸ್ಟ್ ತಗೊಂಡಿದ್ದಾರೆ. ಹೈದರಾಬಾದ್ಗೆ ಇವ್ರಿಗೆ ಏನು ಅಂಟಿದೆ ಅನ್ನೋದನ್ನು ನೋಡಬೇಕು. ಇಟ್ ಇಸ್ ಅಗೇನ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸರ್, ಈ 19 ತಿಂಗಳ ಅವಧಿಯಲ್ಲಿ ಅವ್ರು ಎಲ್ಲಾದರೂ ಅಂದರೆ ಇದು ಹೊರದೇಶಗಳಿಗೆ ಹೋಗಿದ್ರೆ ಹೆಂಗೆ ಸರ್? ಇಲ್ಲಿವರೆಗೂ ನಾವು ಎಲ್ಲಿನೂ ಹೋಗಿಲ್ಲ. ಇಲ್ಲ ಅವ್ರು ಸರ್, ಅವರು ಅವರೇ ಹೈಡ್ ಮಾಡಿ ಅವರೇ ಒಬ್ಬರು ಮಾತ್ರ ನೇಪಾಳ ಹೋಗಿ ಬಂದಿದೆ ಅಂತ ಹೇಳ್ತಾರೆ. ನಾವು ಮಲ್ಟಿಪಲ್ ಲೇಯರ್ಸ್ ಆಫ್ ಸೆಕ್ಯೂರಿಟಿ ಕೊಟ್ಟು ಇವಾಗ ನಾವು ಪಂಚನಾಮ ಕಳಿಸಿದ್ದೇವೆ. ವಿ ಆರ್ ವೆಲ್ ಎಕ್ವಿಪ್ಡ್. ಅವ್ರನ್ನ ಮತ್ತೆ ಕರ್ಕೊಂಡು ಬಂದಿರೋ ಮತ್ತೆ ಪಂಚನಾಮ ಮುಗಿಸ್ಕೊಂಡು ಬೀದರ್. ಸರ್, ಇದರಲ್ಲಿ ಅವ್ರ ಕುಟುಂಬ ಭಾಗಿದಾರ ಅವ್ರ ಕುಟುಂಬದ ಮಂದಿ ಮತ್ತೆ ಏನ್ ಮಾಡ್ತಾರೆ ಸರ್? ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ, ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ, ಟ್ರಯಲ್ ನಡೀತಾ ಇದೆ. ಈಗ ಇಬ್ಬರು ಆರೋಪಿಗಳು ಸಿಕ್ಕಿದ ಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಥ್ಯಾಂಕ್ ಯು. ನಮಗೆ ಸತತವಾಗಿ ಪ್ರೇರಣೆ ತುಂಬಿದ್ದ ನಮ್ಮ ಡಿಜಿ ಐಜಿ ಸಾಹೇಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಿರಂತರವಾಗಿ ನಮಗೆ ಮಾರ್ಗದರ್ಶನ ನೀಡಿದ ಎಡಿಜಿ ಲಂಡೋ ಸಾಹೇಬರಿಗೂ, ಎಡಿಜಿ ಕ್ರೈಮ್ ಸಾಹೇಬರಿಗೂ ಹಾಗೂ ಡಿಜಿ ರಿಕ್ರೂಟ್ಮೆಂಟ್ ಸಾಹೇಬರಿಗೂ, ಡಿಜಿ ಪ್ರೆಸೆನ್ಸ್ ಸಾಹೇಬರು ಕೂಡ ಅಂಡ್ ಡಿಜಿ ಸೈಬರ್ ಸರ್ ಕೂಡ ಮಾಧ್ಯಮ ಮುಖಾಂತರ ನಾವು ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೂ ನಮ್ಮ ಡಿಐಜಿ ನಾರ್ತ್ ಈಸ್ಟ್ ರೇಂಜ್ ಸಾಹೇಬರು ಕೂಡ ನಾವು ಪೂರ್ವಕ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ ಇದ್ದೇವೆ. ನಮ್ಮ ಪೊಲೀಸರ ಮೇಲೆ ವಿಶ್ವಾಸ ಇಟ್ಟಿದ್ದ ಹಿಂದಿನ ಹೋಮ್ ಮಿನಿಸ್ಟರ್ ಸಾಹೇಬರು ಹಾಗೂ ಹಾಲಿ ಡಿಸಿಎಂ ಸಾಹೇಬರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅವರು ಪ್ರತ್ಯೇಕವಾಗಿ ಕಾಲ್ ಮಾಡಿ ನಮ್ಮ ಇಡೀ ತಂಡವನ್ನ ಪ್ರಶಂಸಿಸಿದ್ದಾರೆ. ಅದೇ ರೀತಿ ಪ್ರೆಸೆಂಟ್ ಗೃಹ ಸಚಿವರು ಸಾಹೇಬರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಮಾಧ್ಯಮ ಮಿತ್ರರು ಕೂಡ ಇಷ್ಟು ದಿನ ನಮಗೆ ಬೆಂಬಲವಾಗಿ ನಿಂತು ನಮಗೆ ಮೋರಲ್ ಸಪೋರ್ಟ್ ನೀಡಿದ್ದ ಎಲ್ಲ ಮಾಧ್ಯಮದವರಿಗೂ, ಬೀದರ್ ಪಬ್ಲಿಕ್ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂಡ್ ನಮ್ಮ ಸಿಬ್ಬಂದಿಗಳು, ನಮ್ಮ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳು ಸತತವಾಗಿ ಕಂಟಿನ್ಯೂಸ್ಲಿ 3 months 4 months ಬಿಹಾರ್, ವೆಸ್ಟ್ ಬೆಂಗಾಲ್, ಅರುಣಾಚಲ ಪ್ರದೇಶದಲ್ಲಿ ಇದ್ದಾಗ ಕೂಡ ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬಿದ್ದ ಅವರ ಫ್ಯಾಮಿಲಿ ಮೆಂಬರ್ಸ್ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಷ್ಟ ಕಾಲದಲ್ಲಿ ನನ್ನ ಜೊತೆ ಇದ್ದ ನನ್ನ ಫ್ಯಾಮಿಲಿ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.